ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇಂದು ಯಾವ ವಿಚಾರವನ್ನ ಶೇರ್ ಮಾಡ್ಕೋಬೇಕು ಅಂತ ಬಂದೆ ಅಂದ್ರೆ, ಖ್ಯಾತ ನಟಿಯಾಗಿರ್ತಕ್ಕಂಥ ಅದಿತಿ ಪ್ರಭುದೇವ್ ಅವರು ಫಿಲ್ಟರ್ ಇಲ್ಲದ ಲೈಫ್ ಅಂತ ಹೇಳ್ಬಿಟ್ಟು ವಿಜಯ ಕರ್ನಾಟಕ ಪತ್ರಿಕೆಗೆ ಅಂಕಣವನ್ನ ಬರೆದಿದ್ದಾರೆ. ನಮ್ಮೊಳಗಿನ ನಂಬಿಕೆಯೇ ಅದ್ಭುತಗಳ ಹುಟ್ಟೂರು ಅಂತ ಹೇಳ್ಬಿಟ್ಟು ಅವರು ಬರೆದಿದ್ದಾರೆ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನಾನು ಅದನ್ನ ಪೂರ್ತಿ ವಿವರವಾಗಿ ಓದಿದೆ, ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತಕ್ಕಂತ ಒಂದು ಆಸೆ ಬಂತು. ಹಾಗಾಗಿ ನಾನು ವಿಷಯವನ್ನ ತಗೊಂಡ್ ಬಂದೆ. ನೋಡಿ, ಕೆಲವೊಮ್ಮೆ ದೇವರು ಅದ್ಭುತವನ್ನ ಮಾಡೋಲ್ಲ, ಅದ್ಭುತ ನಡೆಯುವಷ್ಟು ನಂಬಿಕೆಯನ್ನ ನಮ್ಮೊಳಗೆ ಹುಟ್ಟಿಸ್ತಾನೆ ಅಂತ ಹೇಳ್ಬಿಟ್ಟು ಒಂದು ಸಾಲನ್ನ ಅವರು ಬರೆದಿದ್ದಾರೆ. ಏನು ವಿಚಾರ ಅಂದ್ರೆ, ಫಿಲ್ಟರ್ ಇಲ್ಲದ ಲೈಫ್ ಅಂದ್ರೆ ನೀವ್ ಇಲ್ಲೇ ಅರ್ಥ ಮಾಡ್ಕೋಬೇಕು. ಅವರು ಏನು ಕಂಡಿದ್ರು, ಏನು ಕೇಳಿದ್ರು ಅದನ್ನೇ ಅವರು ಒಂದು ಅಂಕಣವಾಗಿ ಬರೆದಿದ್ದಾರೆ ಅವರ ಅನುಭವವನ್ನ. ಏನಪ್ಪ ವಿಚಾರ ಅಂದ್ರೆ, ಅವರು ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲ್ ಮಧ್ಯೆ ನನಗೊಂದು ಚಂದದ ಅನುಭವವಾಯಿತು ಅಂತ ಹೇಳಿ ಮೊದಲಿಗೆ ಪ್ರಾರಂಭ ಮಾಡಿದ್ದಾರೆ. ಸಿಗ್ನಲ್ ಯಾವಾಗ ಬಿಡುತ್ತೋ ಅಂತ ಕಾಯ್ತಾ ಆ ಕಡೆ ಈ ಕಡೆ ವಾಹನಗಳ ಮೇಲಿದ್ದ ಜನರನ್ನ ನೋಡುತ್ತಿದ್ದೆ. ಇದು ಅದಿತಿ ಪ್ರಭುದೇವ್ ಅವರು ಬರೆದಿರ್ತಕ್ಕಂತ ಅಂಕಣ. ಅವರೇ ಬರೆದಿದ್ದಾರೆ ಅನ್ನೋ ಅನುಭವ, ನಾನು ಅದನ್ನ ಹೇಳ್ತಾ ಇದ್ದೇನೆ. ಅವರು ಅವರ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ಅನ್ನೋ ರೀತಿ ನೀವು ಕೇಳಿಸ್ಕೊಳ್ಳಿ, ನಿಮಗೆ ಕೂಡ ಒಂದ್ ಒಳ್ಳೆ ಅನುಭವ ಆಗತ್ತೆ. ನೋಡಿ, ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲ್ ಮಧ್ಯೆ ನನಗೊಂದು ಚಂದದ ಅನುಭವವಾಯಿತು. ಸಿಗ್ನಲ್ ಯಾವಾಗ ಬಿಡುತ್ತೋ ಅಂತ ಕಾಯ್ತಾ ಆ ಕಡೆ ಈ ಕಡೆ ವಾಹನಗಳ ಮೇಲಿದ್ದ ಜನರನ್ನ ನೋಡುತ್ತಿದ್ದೆ. ನನ್ನ ದೃಷ್ಟಿ ಹರಿದಿದ್ದು ಸುಮಾರು 55ರ ಆಸುಪಾಸಿನ ವ್ಯಕ್ತಿ ಮೇಲೆ. ಮೊಬೈಲ್ ಅಲ್ಲಿ ಯಾರೊಟ್ಟಿಗೂ ಜೋರಾಗಿ ಮಾತನಾಡುತ್ತಿದ್ರು. ಜಗತ್ತು ನಿನ್ನನ್ನ ನಂಬೋ ಮೊದಲು ನೀನು ನಿನ್ನನ್ನ ನಂಬೋದನ್ನ ಕಲಿ, ಇನ್ನೊಂದ್ 20 ನಿಮಿಷ ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು ಮೊಬೈಲ್ ಅಲ್ಲಿ. ಈ ಸರಳ ಮಾತು ಅದೆಷ್ಟು ಸತ್ಯ ಅನ್ನಿಸಿತು. ಇವತ್ತಿನ ಈ ವೇಗದ ಯುಗದಲ್ಲಿ ದಿನದಿಂದ ದಿನಕ್ಕೆ ತಿರುಗಿ ನೋಡಿದರೆ ಎಷ್ಟೆಲ್ಲ ಕೊಳ್ಳುತ್ತಲೇ ಇದ್ದೇವೆ. ಆದರೆ ಬದುಕನ್ನು ಬದುಕಲು ಬೇಕೇ ಬೇಕಾಗಿರುವ ನಂಬಿಕೆಯನ್ನ ಕಳೆದುಕೊಳ್ಳುತ್ತಿರುವುದು ದುರಂತವೇ ಸರಿ. ನಾನಿಲ್ಲಿ ಬೇರೆಯವರನ್ನ ನಂಬುವ ವಿಷಯವಾಗಿ ಮಾತಾಡ್ತಾ ಇಲ್ಲ, ಬದಲಾಗಿ ನಮ್ಮನ್ನ ನಾವೇ ನಂಬುವುದರ ಬಗ್ಗೆ, ನಮ್ಮ ಬಗ್ಗೆ ನಾವೇ ಒಳ್ಳೆಯ ಮಾತುಗಳನ್ನ ಆಡಿಕೊಳ್ಳುವುದರ ಬಗ್ಗೆ, ನಮ್ಮನ್ನ ನಾವೇ ಉತ್ತೇಜಿಸಿಕೊಳ್ಳುವುದರ ಬಗ್ಗೆ ಹೇಳುತ್ತಿದ್ದೇನೆ. ಬರೀ ನಿತ್ಯದ ಬದುಕಲ್ಲಷ್ಟೇ ಅಲ್ಲದೆ ವೈದ್ಯಕೀಯ ಲೋಕದಲ್ಲೂ ನಂಬಿಕೆಯ ಶಕ್ತಿಯ ಬಗ್ಗೆ ಮಹತ್ತರವಾದ ಸಂಶೋಧನೆಗಳು ನಡೀತಾ ಇದ್ದಾವೆ. ಔಷಧ ದೇಹವನ್ನ ಗುಣಪಡಿಸುತ್ತದೆ, ಆದರೆ ನಂಬಿಕೆ ಮನಸ್ಸನ್ನ ಗುಣಪಡಿಸುತ್ತದೆ. ಮಾನವ ದೇಹದ ಅತ್ಯಂತ ಶಕ್ತಿಶಾಲಿ ಔಷಧ ಯಾವುದು ಅಂತ ಯೋಚಿಸಿದ್ರೆ, ಆಧುನಿಕ ವೈದ್ಯಕೀಯ ವಿಜ್ಞಾನ ಈ ಪ್ರಶ್ನೆಗೆ ಸಾವಿರಾರು ಔಷಧಗಳ ಹೆಸರನ್ನ ಹೇಳಬಹುದು. ಆದರೆ ಇನ್ನೊಂದು ವಿಚಿತ್ರ ಸತ್ಯ ಇದೆ. ಕೆಲವೊಮ್ಮೆ ಯಾವುದೇ ಔಷಧ ಗುಣವಿಲ್ಲದ ಒಂದು ಸಕ್ಕರೆಯ ಮಾತ್ರೆಯೂ ವ್ಯಕ್ತಿಯ ನೋವನ್ನು ಕಡಿಮೆ ಮಾಡುತ್ತದೆ. ನಕಲಿ ಚಿಕಿತ್ಸೆ ಪಡೆದವರು ನೈಜ ನೆಮ್ಮದಿ ಅನುಭವಿಸುತ್ತಾರೆ. ಇದನ್ನ ವೈದ್ಯಕೀಯ ವಿಜ್ಞಾನ ಪ್ಲಾಸಿಬೋ ಪರಿಣಾಮ ಎಂದು ಕರೆಯುತ್ತಾರೆ. ಮೊದಲ ಬಾರಿ ಈ ವಿಷಯವನ್ನ ಕೇಳಿದಾಗ ಇದು ಒಂದು ಮ್ಯಾಜಿಕ್ ವಿಷಯವೇನೋ ಅನ್ನಿಸ್ತು. ಆದ್ರೆ ಇದು ಯಾವ ಜಾದುವೂ ಅಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವು ದಶಕಗಳಿಂದ ಸಂಶೋಧನೆಯಾಗುತ್ತಿರುವ ನೈಜ ವಿದ್ಯಮಾನ. ಇಲ್ಲಿ ಗುಣಪಡಿಸುವುದು ಮಾತ್ರೆಯಲ್ಲ, ಆ ಮಾತ್ರೆಯ ಮೇಲಿರುವ ನಂಬಿಕೆ. ಇದನ್ನ ಕೇಳಿದ ತಕ್ಷಣ ಕೆಲವರು, ಹಾಗಾದ್ರೆ ಎಲ್ಲಾ ರೋಗಗಳಿಗೂ ನಂಬಿಕೆಯೇ ಸಾಕೆ ಅಂತ ಕೇಳಬಹುದು. ಸುಮಾರು 40 ವರ್ಷಗಳಿಂದ ಮಾನವನ ಮಿದುಳು ಮತ್ತು ನರಶಸ್ತ್ರ ಚಿಕಿತ್ಸೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರೊಬ್ಬರು ಹೀಗೆಯೇ ಮಾತನಾಡಿಸುತ್ತಿದ್ದೆ. ಒಬ್ಬ ವ್ಯಕ್ತಿಯು ಈ ಚಿಕಿತ್ಸೆಯಿಂದ ನಾನು ಗುಣಮುಖನಾಗುತ್ತೇನೆ ಎಂಬ ನಂಬಿಕೆಯಿಂದ ಆರೋಗ್ಯ ಲಕ್ಷಣಗಳು ಸುಧಾರಿಸುತ್ತೆ. ಉದಾಹರಣೆಗೆ ನಿಜವಾದ ಔಷಧದಂತೆ ಕಾಣುವ, ಆದ್ರೆ ಔಷಧವಿಲ್ಲದ ಮಾತ್ರೆ ತೆಗೆದುಕೊಂಡ್ರು ಕೂಡ ಅದು ನೈಜ ಔಷಧ ಎಂದು ನಂಬಿದ್ರೆ ಕೆಲವರಲ್ಲಿ ನೋವು, ಒತ್ತಡ ಸೇರಿದಂತೆ ಕೆಲವು ಕ್ಷಣಗಳು ಕಡಿಮೆಯಾಗಬಹುದು. ಇದಕ್ಕೆ ವೈದ್ಯಕೀಯ ಲೋಕದಲ್ಲಿ ಪ್ಲಾಸಿಬೋ ಪರಿಣಾಮ ಅಂತಾರೆ ಅಂತ ಹೇಳಿ ವೈದ್ಯರು ಹೇಳಿದ್ರು. ಹಾಗಾದ್ರೆ ಎಲ್ಲಾ ರೋಗಗಳಿಗೂ ನಂಬಿಕೆನೇ ಸಾಕಾ ಅಂತ ಪ್ರಶ್ನೆ ಮಾಡಿದೆ ನಾನು. ಆಗ ಅವರು ಹೇಳಿದ್ದು, ಪ್ಲಾಸಿಬೋ ಪರಿಣಾಮವು ಕ್ಯಾನ್ಸರ್ ಅಥವಾ ತುರ್ತು ಚಿಕಿತ್ಸೆಗೆ ಪರ್ಯಾಯವಲ್ಲ, ವೈದ್ಯಕೀಯ ಚಿಕಿತ್ಸೆಗೆ ಬದಲಿಯೂ ಅಲ್ಲ. ಆದರೆ ವಿಜ್ಞಾನ ಹೇಳೋ ಒಂದು ಮಹತ್ವದ ಸತ್ಯವೇನೆಂದ್ರೆ, ನಮ್ಮ ಮನಸ್ಸಿನ ನಿರೀಕ್ಷೆ, ಭರವಸೆ, ವಿಶ್ವಾಸ, ಅದರಲ್ಲೂ ಈ ನಂಬಿಕೆ, ಇದು ದೇಹದ ಪ್ರಕ್ರಿಯೆಯನ್ನ ಬದಲಾಯಿಸುವಂತ ಸಾಮರ್ಥ್ಯವನ್ನ ಹೊಂದಿದೆ. ಒಬ್ಬ ವೈದ್ಯನಾಗಿ ನಾನು ಈ ಚಿಕಿತ್ಸೆಯಿಂದ ಖಂಡಿತವಾಗಿಯೂ ಒಳ್ಳೆ ಫಲಿತಾಂಶವನ್ನ ಸಿಗುತ್ತೆ ಅಂತ ರೋಗಿಗೆ ಹೇಳಿದಾಗ, ಆ ರೋಗಿ ನಿಜವಾಗಿಯೂ ಮನಸ್ಸಿನಿಂದ ಅದನ್ನ ನಂಬಿದರೆ ಆ ನಂಬಿಕೆಯೇ ಮಿದುಳಿನಲ್ಲಿ ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ಎಂಡ್ರೋಫಿನ್,
ಡೋಫಾಮೈನ್ ನಂತಹ ರಾಸಾಯನಿಕಗಳು ಪಾಪ್ಯುಲರ್ಲಿ ನೌನ್ಸ್ ಆಸ್ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆಯಾಗುತ್ತದೆ. ಇದು ನೋವಿನ ಅನುಭವವನ್ನ ತಗ್ಗಿಸುವುದಲ್ಲದೆ ಆತಂಕವನ್ನು ಕೂಡ ಇಳಿಸಬಹುದು. ಒಬ್ಬ ವ್ಯಕ್ತಿಗೆ ಚೇತರಿಕೆಯ ಭಾವವನ್ನು ಕೊಡಬಲ್ಲದು. ಇದರ ಅರ್ಥ ನಂಬಿಕೆ ಬರೀ ಭಾವನೆಯಲ್ಲ, ಬದಲಾಗಿ ನಾವು ನಮ್ಮ ದೇಹಕ್ಕೆ ಎಲ್ಲವೂ ಸರಿ ಹೋಗುತ್ತೆ ಎಂದು ಕಳುಹಿಸುವ ಶಕ್ತಿಶಾಲಿ, ಪ್ರಭಾವಶಾಲಿ ಸಂದೇಶವಾಗಿರುತ್ತದೆ. ಅವರ ಮಾತು ಕೇಳ್ತಾ ಕೇಳ್ತಾ ನನಗೆ ನೆನಪಾಗಿದ್ದು, ಚಿಕ್ಕವಳಿದ್ದಾಗ ಮೊಣಕೈ ಗಾಯ ಮಾಡ್ಕೊಂಡು ಅಳುತ್ತಾ ಅಮ್ಮನ ಹತ್ತಿರ ಹೋದಾಗ ಅಮ್ಮ ಅದಕ್ಕೊಂದು ಮುತ್ತಿಟ್ಟು, ಈಗ ಸರಿ ಹೋಗುತ್ತೆ, ಸರಿ ಹೋಯ್ತಾ ಅಲ್ವಾ ಅಂತ ಕೇಳ್ತಾಗ ತಕ್ಷಣ ಕಣ್ಣೀರು ಒರೆಸ್ಕೊಂಡು ನಗ್ತಾ, ಹೌದು ಅಮ್ಮ ಸರಿ ಹೋಯ್ತು ಅಂತ ನಾವು ಮತ್ತೆ ಆಟ ಆಡೋದಕ್ಕೆ ಹೋಗ್ತಾ ಇದ್ವಿ. ಬಹುಶಃ ಇದು ನಮ್ಮೆಲ್ಲರ ಬದುಕಲ್ಲೂ ಕೂಡ ನಡೆದಿರುತ್ತೆ. ಇನ್ನು ಈ ಪ್ಲಾಸಿಬೋ ಪರಿಣಾಮದ ಬಗ್ಗೆ ಅತ್ಯಂತ ಜನಪ್ರಿಯ ಕಥೆಯೊಂದನ್ನ ಹೇಳ್ತೀನಿ ಕೇಳಿ. ಒಬ್ಬ ಕೈದಿಗೆ ಮರಣದಂಡನೆ ವಿಧಿಸಲಾಗಿತ್ತು. ಮರಣದಂಡನೆ ಜಾರಿಯಾಗುವ ದಿನ ಕೆಲವು ವೈದ್ಯರು ಮತ್ತು ವಿಜ್ಞಾನಿಗಳು ಅವನಿಗೆ ಒಂದು ಪ್ರಯೋಗದಲ್ಲಿ ಭಾಗವಹಿಸುವಂತೆ ಕೇಳಿದ್ರು. ಅವರು ಕೈದಿಗೆ ಹೀಗೆ ಹೇಳಿದ್ರು, ನಿನ್ನ ದೇಹಕ್ಕೆ ನಾವೀಗ ನಿಧಾನವಾಗಿ ಯಾವುದೇ ನೋವಿಲ್ಲದೆ ಪ್ರಾಣ ಹೋಗುವ ವಿಷಕಾರಿ ಇಂಜೆಕ್ಷನ್ ಅನ್ನ ಕೊಡ್ತೀವಿ. ಆಗ ನೀನು ನಿಧಾನವಾಗಿ ಪ್ರಜ್ಞೆ ಕಳೆದುಕೊಂಡು ಸಾವನ್ನಪ್ಪುವೆ. ಆದ್ರೆ ವಾಸ್ತವದಲ್ಲಿ ಅವನ ದೇಹಕ್ಕೆ ನಾರ್ಮಲ್ ಸಲೈನ್ ವಾಟರ್ ಅನ್ನ ಇಂಜೆಕ್ಟ್ ಮಾಡಿದ್ರು. ಅವರು ಇಂಜೆಕ್ಷನ್ ಮಾಡಿದ ಕೆಲವೇ ನಿಮಿಷದ ನಂತರ ದೇಹ ದುರ್ಬಲವಾಗ್ತಾ ಹೋಯ್ತು, ಉಸಿರಾಟ ನಿಧಾನ ಆಗ್ತಾ ಹೋಯ್ತು. ಕೊನೆಗೆ ತಾನು ಸಾಯುತ್ತಿದ್ದೇನೆ ಎಂಬ ಗಾಢ ಭ್ರಮೆ ಪರಿಣಾಮ ಆತ ಮೃತಪಟ್ಟ ಅಂತ ಈ ಕತೆ ಹೇಳುತ್ತೆ. ಆದ್ರೆ ಇದಂತೂ ಸತ್ಯ. ನಮ್ಮ ಮನಸ್ಸು ಏನನ್ನ ಸಂಪೂರ್ಣವಾಗಿ ನಂಬುತ್ತದೆಯೋ ದೇಹವು ಕೂಡ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುತ್ತೆ. ಆದ್ರಿಂದ ನಮ್ಮ ಬಗ್ಗೆ ನಾವು ಒಳ್ಳೆಯದನ್ನೇ ಯೋಚಿಸಬೇಕು, ಆತ್ಮವಿಶ್ವಾಸದಿಂದ ಬದುಕಬೇಕು ಮತ್ತು ನಮ್ಮ ಅಂತಃಕರಣ ಹಾಗೂ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕು. ಸಕಾರಾತ್ಮಕ ಚಿಂತನೆ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನ ತರಬಲ್ಲದು. ಕೆಲವೊಮ್ಮೆ ಮನುಷ್ಯನನ್ನ ಬದುಕಿಸುವುದು ಔಷಧಿಗಿಂತ ಹೆಚ್ಚಾಗಿ ಒಂದು ಕಾರಣ, ಒಂದು ಕನಸು, ಒಂದು ಮಾತು, ಒಬ್ಬ ವ್ಯಕ್ತಿಯ ಅಥವಾ ನಾನು ಚೆನ್ನಾಗಿ ಬದುಕುತ್ತೇನೆ ಎನ್ನುವ ನಂಬಿಕೆ. ನೋಡಿ, ಕೆಲವೊಮ್ಮೆ ಮನುಷ್ಯನನ್ನ ಬದುಕಿಸುವುದು ಔಷಧಿಗಿಂತ ಹೆಚ್ಚಾಗಿ ಒಂದು ಕಾರಣ, ಒಂದು ಕನಸು, ಒಂದು ಮಾತು, ಒಬ್ಬ ಪ್ರೀತಿಯ ವ್ಯಕ್ತಿ ಅಥವಾ ನಾನು ಚೆನ್ನಾಗಿ ಬದುಕುತ್ತೇನೆ ಎನ್ನುವ ನಂಬಿಕೆ. ಇದೇ ಅಲ್ಲದೆ ಆಸೆಗಿರುವ ಶಕ್ತಿ. ವೈದ್ಯಕೀಯ ಲೋಕ ಇದನ್ನೇನೋ ಪ್ಲಾಸಿಬೋ ಪರಿಣಾಮ ಅಂತ ಕರೀತಾರೆ. ಆದ್ರೆ ಬದುಕಿನ ಭಾಷೆಯಲ್ಲಿ ಇದಕ್ಕಿರುವ ಹೆಸರು ಒಂದೇ, ಜಸ್ಟ್ ನಂಬಿಕೆ. ಕೆಲವೊಮ್ಮೆ ದೇವರು ಅದ್ಭುತಗಳನ್ನ ಮಾಡುವುದಿಲ್ಲ, ಅದ್ಭುತ ನಡೆಯುವಷ್ಟು ನಂಬಿಕೆಯನ್ನ ನಮ್ಮೊಳಗೆ ಹುಟ್ಟಿಸುತ್ತಾನೆ. ಹಾಗಾಗಿ ಇನ್ನು ಮುಂದೆ ಅಪ್ಪಿ ತಪ್ಪಿಯು ನಮ್ಮ ಬಗ್ಗೆ ನಾವೇ ತಪ್ಪಾಗಿ ಮಾತನಾಡುವುದು, ಹಣೆ ಬರಹವನ್ನು ಶಪಿಸುವುದು, ನನ್ನ ಕೈಯಲ್ಲಿ ಆಗಲ್ಲ ಎಂದು ನೊಂದುಕೊಳ್ಳುವುದು, ಬೇಡದ ಕೀಳಿರಿಮೆಯನ್ನ ಬೆಳೆಸಿಕೊಳ್ಳುವುದು, ಹೀಗೆ ಯಾವುದೇ ನಕಾರಾತ್ಮಕ ಮಾತುಗಳನ್ನು ಆಡಿಕೊಳ್ಳುವುದು ಬೇಡ. ಬದಲಾಗಿ ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿ ನಮ್ಮ ಬಗ್ಗೆಯೂ ಸದಾ ಸಕಾರಾತ್ಮಕವನ್ನ ಆಲೋಚಿಸೋಣ. ಏಕೆಂದ್ರೆ ನಮ್ಮನ್ನ ನಾವೇ ನಂಬದಿದ್ದರೆ, ಪ್ರೀತಿಸದಿದ್ದರೆ ಇನ್ಯಾರು ನಂಬಲು ಸಾಧ್ಯ? ಇನ್ಯಾರು ಪ್ರೀತಿಸಲು ಸಾಧ್ಯ? ಎಸ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ದ ವರ್ಲ್ಡ್ ವಿಲ್ ಬಿಲೀವ್ ಇನ್ ಯು ಅಂತ ಹೇಳ್ಬಿಟ್ಟು ಖ್ಯಾತ ನಟಿ ಅದಿತಿ ಪ್ರಭುದೇವ್ ಅವರು ಫಿಲ್ಟರ್ ಇಲ್ಲದ ಲೈಫ್ ಅಂತ ಹೇಳ್ಬಿಟ್ಟು ವಿಜಯ ಕರ್ನಾಟಕಕ್ಕೆ ಅಂಕಣದಲ್ಲಿ ನಮ್ಮೊಳಗಿನ ನಂಬಿಕೆಯೇ ಅದ್ಭುತಗಳ ಹುಟ್ಟೂರು ಅಂತ ಬರೆದಿದ್ದಾರೆ. ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಇದು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ಆಸೆ ಆಯ್ತು, ಹಾಗಾಗಿ ಶೇರ್ ಮಾಡ್ಕೊಂಡೆ. ಇನ್ನ ಹೆಚ್ಚು ಮುಂದಿನ ವಿಡಿಯೋದಲ್ಲಿ ಹೆಚ್ಚು ಒಳ್ಳೆ ವಿಚಾರಗಳೊಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ. ವಿಷಯ ಇಷ್ಟ ಆದ್ರೆ ಒಳ್ಳೊಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಿಮ್ ಇಷ್ಟು ಅಮೂಲ್ಯ ಸಮಯವನ್ನ ಕೊಟ್ಟು ಈ ವಿಚಾರವನ್ನ ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.